ಇದರಲ್ಲಿ ಡಸ್ಟ್ ಎಲ್ಲ ತೆಗೆದಿದ್ದ ಮೆಣಸಿನಕಾಯಿ ಇಲ್ಲಿ ಬಂದ್ಬಿಡುತ್ತೆ. ಸ್ವಲ್ಪ ದಪ್ಪ ಇರುತ್ತೆ. ಇದರಲ್ಲಿ ನಿಮಗೆ ಕಲರ್ ಬರುತ್ತೆ ಇಲ್ಲ ಗೊತ್ತಾಗುತ್ತೆ. ಇದು ಫೈನಲ್ ಪ್ರಾಡಕ್ಟ್. ಚಾಟ್ ಮಸಾಲ, ಪಾವ್ ಭಾಜಿ ಮಸಾಲ, ಆಮೇಲೆ ಚಿಕನ್ ಮಸಾಲ ಅಂತವ್ರಿಗೆಲ್ಲ ಇದನ್ನ ಯೂಸ್ ಮಾಡ್ತಾರೆ. ಪಿಜ್ಜಾ ಪುಡಿ, ಪಿಜ್ಜಾ ಮೆಣಸಿನಕಾಯಿ ಪುಡಿ. ಮಹಾರಾಷ್ಟ್ರದಲ್ಲಿ ಹೆಚ್ಚಾಗಿ ವಡಾಪಾವ್ ಮಾಡ್ತಾ ಇದಾರಲ್ಲ, ವಡಾಪಾವ್ ಮಸಾಲ ಅಂತ ಇದು. ಊಟ ಮಾಡಿ ಕೈ ತೊಳೆದ್ರೆ ಕೈ ಕೆಂಪಿರುತ್ತೆ. ಇಟ್ ಇಸ್ ಅ ಕಲರ್. ಅದು ಬ್ಯಾಡಗಿ ಪ್ರಾಡಕ್ಟ್ ಅಲ್ಲ. ಮೆಣಸಿನಕಾಯಿ ನೋಡ್ರಿ, ಇದು 92-99 ಇಟ್ಟಿವಿ. ಇದಕ್ಕೆ 9,299 ಇಟ್ಟಿವಿ. ಯಾರಾದ್ರೂ 9,301 ರೂಪಾಯಿ ಇಟ್ರೆ ಹೋಗ್ಬಿಡ್ತು. 9,289 ಇಟ್ರೆ ನಮಗೆ ಬರುತ್ತೆ. 9,299 100 kg ಟೆಂಡರ್ ರೇಟ್ ಇದು ಹಾಕಿದೀವಿ. 9,300 ಯಾರು ಹಾಕಿದ್ರೆ ಅವ್ರಿಗೆ ಫೀಡ್ ಆಗತ್ತಿ. ಅವ್ರಿಗೆ ಇದೇ ರೇಟ್ ಹೈಯೆಸ್ಟ್ ಇದ್ರೆ ನಮಗೆ ₹1 ಮೇಲೆ ₹1 ಬಹಳ ಕಿಮ್ಮತ್ ಇದೀವಿ. ಎಷ್ಟು ಗಂಟೆ ಡಿಸೈಡ್ ಆಗುತ್ತೆ? ಈಗ ಬ್ರೇಕಿಂಗ್ ಟೈಮ್ ಅಂದ್ರೆ 3 ಗಂಟೆ ಕೊಡ್ತಾರೆ. 3:10 ಬಂದ್ಬಿಡುತ್ತೆ ನಿಮ್ಗೆ. 3 ಗಂಟೆಗೆ ಬ್ರೇಕ್ ಆಫ್. ಅಲ್ಲಿಂದ ಮುಂದೆ ಯಾರು ಹಾಕಂಗಿಲ್ಲ. ನಮ್ದು ಬ್ರೇಕಿಂಗ್ ನ್ಯೂಸ್ ತರ ನಿಮ್ದು ಬ್ರೇಕಿಂಗ್ ಟೈಮ್. ಓಕೆ. ಅಂಡ್ ಅದಾದ್ಮೇಲೆ ರೈತ ಕೊಡ್ಲೇಬೇಕು ಏನಿಲ್ಲ. ಆದ್ರೆ ನಮಗೆ ಕಂಪಲ್ಷನ್. ಸೊ ಇಫ್ ರೈತ ನನಗೆ ಇವತ್ತು 100 ಚೀಲ ಬೇಕಾಗಿತ್ತು, 1000 ಚೀಲ ಆಗ್ಬಿಟ್ಟಿದೆ. 1000 ಚೀಲ ತಗೊಳ್ಳೇಬೇಕು. ಇಟ್ ಇಸ್ ಅ ಕಮಿಟ್ಮೆಂಟ್. ಟ್ರೇಡರ್ಗೆ ಆ ಪ್ರೊವಿಷನ್ ಇಲ್ಲ, ರೈತರಿಗೆ ಆಪ್ಷನ್ ಇದೆ. ಆತ ಮನಸ್ಸು ಮಾಡಿದ್ರೆ ಕೊಡ್ಬೋದು, ಇಲ್ಲಾಂದ್ರೆ ಬೇಡ, ರಿಜೆಕ್ಟ್. ಇದು ಒಂದು KDL ಅಂಡ್ ಡಬ್ಬಿ ಮೀಡಿಯಂ ಮಿಕ್ಸ್ ಅಂತ ಹೇಳ್ತೀವಿ ಇದಕ್ಕೆ. ಮಿಕ್ಸ್ ಇದೆ ಇದು. ಹೌದು, KDL ಮತ್ತೆ ಡಬ್ಬಿ ಮೆಣಸಿನಕಾಯಿ, ಬ್ಯಾಡಗಿ ಮತ್ತೆ ಡಬ್ಬಿ ಮೀಡಿಯಂ ವೆರೈಟಿ. ಇದು ಒಂದು 10-20% ಇದರಲ್ಲಿ ಬಿಳಿಗಾಯಿ ಇರುತ್ತೆ. ಇದೆಲ್ಲ ಇದೆಲ್ಲ ಏನಂತಂದ್ರೆ ಮೀಡಿಯಂ ವೆರೈಟಿ. ಇದರಲ್ಲಿ ಪ್ಯೂರ್ ಇಲ್ಲ. ಇದಕ್ಕೆ ಕಾಸ್ಟ್ ಕಡಿಮೆ, ಪೌಡರ್ ರೇಟು ಕಡಿಮೆ ಆಗ್ಬಿಡುತ್ತೆ. ರಾ ಮಟೀರಿಯಲ್ ರೇಟ್ ಕಡಿಮೆ ಅಂದ್ರೆ ಆಟೋಮೆಟಿಕಲಿ ರೆಡಿ ಪ್ರಾಡಕ್ಟ್ ರೇಟು ಕಡಿಮೆ ಆಗುತ್ತೆ. 150-160 ರೂಪಾಯಿ kg ರೆಡಿ ಆಗುತ್ತೆ. 162-63 ರೂಪಾಯಿ, 2-3 ರೂಪಾಯಿದಲ್ಲಿ ಕೊಟ್ಬಿಡ್ತಾರೆ ಅಷ್ಟೇ. ಇದೆಲ್ಲ ಮಾರ್ಜಿನಲ್ ವ್ಯಾಪಾರ. ಒಂದು 4-5 ರೂಪಾಯಿ ವ್ಯಾಪಾರ ಅಷ್ಟೇ. ಒಂದು 50% ಲಾಭ. 4-5 ರೂಪಾಯಿಲೇ ವ್ಯಾಪಾರ ಅಷ್ಟೇ. DD ವೆರೈಟಿ ಇದೆ. ಇದು ಪ್ಯೂರ್ DD ಇದೆ. ಕೆಲವೊಬ್ರು ಖಾರದ ಖಾರ ಪುಡಿ ಬೇಕಂತಾರೆ. ಇದು ಖಾರನೇ ಇರುತ್ತೆ, ಕಲರು ಬರುತ್ತೆ ಜಾಸ್ತಿ. ಹೌದು, ಇದು ಮಿಲ್, ಪೌಡರ್ ಮಿಲ್. ಬನ್ನಿ, ಪೌಡರ್ ಮಿಲ್. ಸೊ ಅವ್ರಲ್ಲಿ ಒಣಗಕ್ಕೆ ಹಾಕಿದ್ದಾರೆ. ಇದು ಸೆಕೆಂಡ್ ಕ್ವಾಲಿಟಿ DD. ಇದು ತೇಜ ಅಂತ ಹೇಳಿದ್ನಲ್ಲ, ಎಲ್ಲ ಮಿಕ್ಸ್. ಓ ತೇಜ, ಅದೇ ಹೈ ಖಾರ ನೋಡಿ, ಹೆವಿ ಖಾರ ಇರೋ ತೇಜ. ಇದು ತೇಜ ಮೀಡಿಯಮ್ಮು, ಬ್ಯಾಡಗಿ ಇದೆ, ಇದರಲ್ಲಿ ಡಬ್ಬಿ ಇದೆ, ಎಲ್ಲ ಮೀಡಿಯಮ್ಮು ಪ್ಲಸ್ ತೇಜ. ಓಕೆ, ಎಲ್ಲ ಕೂಡಿ ಬ್ಲೆಂಡ್ ಮಾಡಿ ಪೌಡರ್ ಮಾಡ್ತಾರೆ. ಇದು ಫಸ್ಟ್ ಕ್ವಾಲಿಟಿ DD. ಸೊ ಈ ರೈತರಿಗೆ ಹೆವಿ ಸಿಕ್ಕಿರೋ ದುಡ್ಡು, ಯಾಕಂದ್ರೆ ಫಸ್ಟ್ ಕ್ವಾಲಿಟಿ ಬೆಳೆದಿದ್ದಾರೆ. ಫಸ್ಟ್ ಕ್ವಾಲಿಟಿ ಇದು ಒಳ್ಳೆ ಕಲರ್ ಪೌಡರ್ ರೆಡಿ ಆಗುತ್ತೆ. ಯಾಕಂದ್ರೆ ಕಲರ್ ಅದ್ಭುತವಾಗಿದೆ ನೋಡಿ, ಸಕ್ಕತ್ತಾಗಿದೆ ಕಲರ್. ಈಗ ಇದು ಮಿಲ್ಲಿಗೆ ಬಂದಿದೀವಾ? ಈಗ ಮಿಲ್ಲಿಗೆ ಬಂದಿದ್ದೀವಿ. ಇದು ರೈತರ ಮಾಲ್ ಏನಿರುತ್ತೆ, ಸ್ವಲ್ಪ ಡ್ಯಾಂಪ್ನೆಸ್ ಇರುತ್ತೆ, ಸ್ವಲ್ಪ ಅದಕ್ಕೆ ಮಾಯಿಶ್ಚರ್ ಇರುತ್ತೆ, ತೇವಾಂಶ ಇದ್ರೆ ನಿಮಗೆ ಪೌಡರ್ ಚೆನ್ನಾಗಿ ಆಗೋದಿಲ್ಲ. ಮುಂದೆ ಅದಕ್ಕೆ ಶೆಲ್ಫ್ ಲೈಫ್ ಕಡಿಮೆ ಆಗ್ಬಿಡುತ್ತೆ ಡ್ಯಾಂಪ್ನೆಸ್ ಇದ್ರೆ. ಸೊ ಹಿಂಗೆ ಕ್ರಿಸ್ಪಿ ಮಾಡಬೇಕು ಮಟೀರಿಯಲ್ ಅನ್ನ, ರಾ ಮಟೀರಿಯಲ್ನ ಹಿಂಗೆ ಪೂರ್ತಿ ಡ್ರೈ ಮಾಡಿ ಪೌಡರ್ ಮಾಡಿದ್ರೆ ಒಳ್ಳೆ ಕಲರ್ ಬರುತ್ತೆ, ಹೆಚ್ಚು ಕಾಲ ಚೆನ್ನಾಗಿರುತ್ತೆ. ಅದಕ್ಕೆ ಈ ಮಿಲ್ಲರು ಇದನ್ನ ಒಣಗಿಸ್ತಿದ್ದಾರೆ. ಮಿಲ್ಲರ್ ಒಣಗಿಸೋದಿಲ್ಲ, ಈ ಪಾರ್ಟಿಗಳ ಒಣಗಿಸ್ಬಿಟ್ಟು ಮಿಲ್ಲಿಂಗ್ ಮಾಡ್ತಾರೆ. ಓಕೆ, ಇಟ್ ಸೇಮ್ ಲೈಕ್ ನಮ್ಮ ಅಕ್ಕಿ ಮಿಲ್ ತರ. ಅಕ್ಕಿ ಮಿಲ್ ಜಾಬ್ ವರ್ಕ್ ಮಾಡ್ತಾರೆ, ಅವ್ರದೇ ಓನ್ ಪೌಡರ್ ಇರ್ತದೆ, ಜಾಬ್ ವರ್ಕ್ ಮಾಡ್ತಾರೆ. ಬನ್ನಿ, ₹7.50 ಪರ್ kg ಮಿಲ್ಲಿಂಗ್. ಬನ್ನಿ. ಈಗ ಖಾರದ ಪುಡಿ ತಯಾರಾಗೋ ಲೋಕ ಈಗ ನಮ್ಗೆ. ಈಗ ಆಚೆ ಮೆಣಸಿನಕಾಯಿ ನೋಡಿದ್ವಿ. ಅದಾದ್ಮೇಲೆ ಇದು ಫಸ್ಟ್ ಮಿಲ್ಲಿಂಗ್. ಮುಟ್ಬೋದು. ಇದು ಫಸ್ಟ್ ಮಿಲ್ಲಿಂಗ್, ಮೊದಲನೇ ಸ್ಟೆಪ್. ಸ್ವಲ್ಪ ದಪ್ಪ ಇರುತ್ತೆ. ಇದರಲ್ಲಿ ನಿಮಗೆ ಕಲರ್ ಬರುತ್ತೆ ಇಲ್ಲ ಗೊತ್ತಾಗುತ್ತೆ. ಕಲರ್ ಬಂದಿಲ್ಲ ಅಂದ್ರೆ ಇದಕ್ಕೆ ನಾವು ಒಳ್ಳೆ ಮೆಣಸಿನಕಾಯಿ ಆಡ್ ಮಾಡ್ಬೋದು. ಆ ಥರ ಎಲ್ಲ ಮಾಡಿ ಎರಡನೇ ಮಿಲ್ಲಿಂಗ್ ಮಾಡ್ತೀವಿ. ಎರಡನೇ ಮಿಲ್ಲಿಂಗ್ ಆದ್ಮೇಲೆ ಆಯಿಲ್ ಬೇಕಂದ್ರೆ ಕೆಲವೊಂದು ಪಾರ್ಟಿಗೆ 2%-3% ಆಯಿಲ್ ಬೇಕು. ಅದಕ್ಕೆ ಗ್ರೌಂಡ್ ನಟ್ ಆಯಿಲು, ಸನ್ಫ್ಲವರ್ ಆಯಿಲು, ಅವ್ರು ಯಾವ್ದು ಹೇಳ್ತಾರೋ ಅದು ಹಾಕಿ ಶೈನಿಂಗ್ ಬರೋದಕ್ಕೆ, ಮೆಣಸಿನಕಾಯಿ ಖಾರದ ಪುಡಿ ಪಾರ್ಟಿಕಲ್ಸ್ ಶೈನಿಂಗ್ ಬರೋದಕ್ಕೆ ಆಯಿಲ್ ಹಾಕಿ 3ನೇ ಮೈ ಮಿಲ್ಲಿಂಗ್ ಮಾಡ್ತೀವಿ. ಇದು ಫೈನಲ್ ಪ್ರಾಡಕ್ಟ್. ಇದು ಫೈನಲ್ ಪ್ರಾಡಕ್ಟ್. ಯಾವುದು ಕೆಮಿಕಲ್ ಇಲ್ಲ, ನೋ ಕೆಮಿಕಲ್ಸ್. ಬ್ಯಾಡಗಿನಲ್ಲಿ ಯಾವುದು ಬಣ್ಣ ಹಾಕೋದಿಲ್ಲ, ನೋ ಅಡಿಟಿವ್ಸ್, ಓನ್ಲಿ ಮೆಣಸಿನಕಾಯಿ. ಅದರಲ್ಲೇ ಗ್ರೇಡ್ಸ್. ನೀವು ರೇಟ್ ಕೊಟ್ಟಂಗೆ ಖಾರದ ಬೇಕೋ, ಬಣ್ಣದ ಬೇಕೋ, ಅದನ್ನು ಬ್ಲೆಂಡ್ ಬೇಕೋ,
ಅಥವಾ ಹೈ ಕ್ವಾಲಿಟಿ ಬೇಕು, ತೊಟ್ಟು ತೆಗೆದಿರೋದು ಬೇಕು, ವಿತ್ ಸ್ಟೆಮ್ ಇರೋದು ಬೇಕು, ಎಲ್ಲ ವೆರೈಟಿದು ಪೌಡರ್ ಮಾಡ್ತೀವಿ. ಮಾಡ್ತಾರೆ. ಹೌದು. ಇದೆಲ್ಲ ಹುಡುಕಿದ್ರೆ ಕೆಮಿಕಲ್ ಸಿಗಲ್ಲ. ಮನೆ ನೋಡ ಮನೆ ಫಸ್ಟ್ ಮೈ ಆಗಿರೋದನ್ನ ತಗೊಂಬಂದು ಅದು ಇದೆಯಲ್ಲ ಅದನ್ನ ತಗೊಂಬಂದು ಇಲ್ಲಿ ಹಾಕ್ತೀವಿ. ಮೆಣಸಿನ್ಕಾಯಿ ಹಾಕಲ್ಲ. ಅಲ್ಲಲ್ಲ, ಇದು ಒಂದ್ಸರಿ ಮಿಲ್ಲಿಂಗ್ ಆಗಿರೋದು. ಇದು ಇಲ್ಲಿಗೆ ಹಾಕಿದ್ರೆ ಇದು ಫೈನಲ್ ಸೆಕೆಂಡ್ ಮೈ ಬರುತ್ತೆ. ಇಲ್ಲಿಂದ ಫೈನಲ್ ಪ್ರಾಡಕ್ಟ್ ಬರುತ್ತೆ. ಪುಡಿ ಫುಲ್ ಪ್ಯೂರ್ ಮೆಣಸಿನ್ಕಾಯಿ ಪುಡಿ. ಇದು ರೆಡಿ ಆಯ್ತು ನೋಡಿ, ಇಲ್ಲಿ ಒಂದು ಇಡೀ ಬಕೆಟ್ ರೆಡಿ ಆಯ್ತು. ಇದು ಫೈನಲ್ ಪ್ರಾಡಕ್ಟ್. ಇದು ಫೈನಲ್ ಈಗ ಇದು ಪ್ಯಾಕ್ ಆಗಿ ಹೋಗುತ್ತೆ. ಪ್ಯಾಕ್ ಆಗುತ್ತೆ. ಇದನ್ನ ಡ್ರೈ ಮಾಡ್ಬೇಕ್ರಿ. ಆ ಗರಂ ಆಗಿರುತ್ತಲ್ಲ ಮಿಲ್ಲಲ್ಲಿ ಬಂದು ಬಿಸಿ ಆಗಿರುತ್ತೆ, ಅದು ಡ್ರೈ ಆಗ್ಬೇಕು, ತಣ್ಣಗಾಗಬೇಕು. ತಣ್ಣಗಾಗಬೇಕು. ಸೇಮ್ ನಾವು ಈಗ ಉದಾಹರಣೆಗೆ ರಾಗಿ ಹಿಟ್ಟು ಜೋಳದ ಹಿಟ್ಟು ಬೀಸಿದಾಗ ತಣ್ಣಗೆ ಮಾಡ್ತೀವಲ್ಲ ಆ ಥರ ತಣ್ಣ. ಹೊಚ್ತಾನ ಬಿಳಿಗಾಯಿ ಏನ್ ಮಾಡ್ತೀರಿ ಅಂತ ಕೇಳಿದ್ರಿ. ಬಿಳಿ ಮೆಣಸಿನ್ಕಾಯಿ ಪುಡಿ ಆಗುತ್ತೆ ಅಷ್ಟೇ. ಇದು ನೋಡಿ, ಇದು ಕಲರ್ ಇಲ್ಲ, ಆ್ಯಡ್ ಇಲ್ಲ, ಏನಿಲ್ಲ, ಒರಿಜಿನಲ್ ಪೌಡರ್, ಪ್ಯೂರ್ ಏನಿದೆ ಅದೇ ಕಲರ್, ಅದು ಬಣ್ಣ ಏನಿರುತ್ತೆ ಅದೇ ಬರುತ್ತೆ. ಫೈನ್ ಕ್ವಾಲಿಟಿ ಅಲ್ಲ, ಈ ಜನತಾ ಕ್ಲಾಸ್ ಅಂತ ಹೇಳ್ತೀವಿ ನಾವು. ಜನತಾ ಕ್ವಾಲಿಟಿ, ಜನಸಾಮಾನ್ಯರ ಕ್ವಾಲಿಟಿ. ಟ್ರೈನ್ ನಲ್ಲಿ 3 ಡಬ್ಬಿ, ಒಂದು ಜನತಾ ಡಬ್ಬಿ, ಒಂದು ಸೆಕೆಂಡ್ ಕ್ಲಾಸ್ ನಿಮಗೆ ಲ್ಯಾಬ್ ಟೆಸ್ಟ್ ಪಾಸ್ ಆಗುತ್ತೆ, ಪಾಸ್ ಆಗುತ್ತೆ, FSS ಗ್ರೇಡ್ ಅಲ್ಲಿ ಪಾಸ್ ಆಗುತ್ತೆ. ಹೌದು, ಸೂಪರ್. ಅಂಡ್ ದಿಸ್ ಇಸ್ ಫೈನ್ ಕ್ವಾಲಿಟಿ ಕಾಶ್ಮೀರಿ ಅಂಡ್ KDL. ತೇಜ ಹೈ ಪಂಜೆನ್ಸಿ. ಭಾಳ ಖಾರ ಬೇಕಂತಾರಲ್ಲ, ಈ ಚಾಟ್ ಮಸಾಲ, ಪಾವ್ ಭಾಜಿ ಮಸಾಲ, ಆಮೇಲೆ ಚಿಕನ್ ಮಸಾಲ ಅಂಥವ್ರಿಗೆಲ್ಲ ಇದನ್ನು ಯೂಸ್ ಮಾಡ್ತಾರೆ. ಖಾರ, ಭಾಳ ಖಾರ. ಇದು ಕಾಶ್ಮೀರಿ ಮೈಲ್ಡ್ ಖಾರ. ನೋಡಿ ಇಲ್ಲಿ ಸ್ನೇಹಿತರೆ, 2 ಮೆಣಸಿನ್ಕಾಯಿ ಪುಡಿಗಳು ನಮ್ಮ ಹತ್ರ ಇದೆ. 2 ಮೆಣಸಿನ್ಕಾಯಿ ಪುಡಿನೇ, ಕನ್ಫ್ಯೂಸ್ ಆಗ್ಬಿಡಿ. ಇದು ಕೂಡ ಮೆಣಸಿನ್ಕಾಯಿ ಪುಡಿನೇ, ಇದು ಕೂಡ ಮೆಣಸಿನ್ಕಾಯಿ ಪುಡಿನೇ. ಬಟ್ ಓನ್ಲಿ ಥಿಂಗ್ ಈಸ್, ಸರ್ ಅವಾಗಲೇ ತುಂಬಾ ಜನ ಲೇಡೀಸ್ನ ಕೂರ್ಸ್ಕೊಂಡು ಸೆಪರೇಟ್ ಮಾಡಿಸ್ತಾ ಇದ್ರಿ ಗೊತ್ತಾ? ಒಂದಷ್ಟು ಬಿಳಿಗಾಯಿ, ಕೆಂಪುಕಾಯಿ ಎಲ್ಲನೂ. ಕೆಂಪುಕಾಯಿಯ ಕೆಂಪು ನೋಡಿ ಹೆಂಗಿದೆ ಅದರ ಕಲರು, ಬಿಳಿಗಾಯಿಯ ಕಡಿಮೆ ಕೆಂಪು ಅಥವಾ ಇದು ಒಂಥರ ಆರೆಂಜಿಶ್ ಬಂದಿದೆ, ಈ ಕೇಸರಿ ಕಲರ್ ಬಂದಿದೆ. ಇದರಲ್ಲಿ ಯಾವುದೇ ಬಣ್ಣ ಮಿಶ್ರಣ ಇಲ್ಲ, ಪ್ಯೂರ್ ಅದು ಮೆಣಸಿನಕಾಯಿ ಬಣ್ಣನೇ ಇದು. ಸರ್ ಈಗ ಉದಾಹರಣೆಗೆ ನಾನು ಕೇಳ್ತೀನಿ, ಈಗ ದೊಡ್ಡ ದೊಡ್ಡ ಬ್ರ್ಯಾಂಡಿನ ಮೆಣಸಿನಕಾಯಿ ಪುಡಿಗಳು ಮಾರ್ತಿದಾರಲ್ಲ ಮಾರ್ಕೆಟ್ ಅಲ್ಲಿ, ಅವರು ನಮಗೆ ಮಾರ್ತಿರೋದು ಯಾವ ಕ್ವಾಲಿಟಿ? ಒಳ್ಳೆ ಕ್ವಾಲಿಟಿನೇ ಮಾಡ್ತಾರೆ, ಒಳ್ಳೆ ಕ್ವಾಲಿಟಿನೇ ಕೊಡ್ತಾರೆ. MDH ಆಗಿರ್ಬೋದು, ಎವರೆಸ್ಟ್ ಮಸಾಲ ಆಗಿರ್ಬೋದು, ಎಲ್ಲ ಒಳ್ಳೆ ಕ್ವಾಲಿಟಿನೇ ಮಾಡ್ತಾರೆ. ಅವರು ಕೂಡ ಬಹಳಷ್ಟು ಪ್ರೊಸೀಜರ್ಸ್ ಅನ್ನು ಫಾಲೋ ಮಾಡ್ತಾರೆ. ಅಂಡ್ ಬ್ಲೆಂಡ್ ಮಾಡುವಾಗ ಕೂಡ ಒಂದೊಂದು ಏರಿಯಾಕ್ಕೆ ಒಂದೊಂದು ಬ್ಲೆಂಡ್. ಈಗ ಮಹಾರಾಷ್ಟ್ರ ಸೈಡ್ ಹೋದ್ರೆ ಸ್ವಲ್ಪ ಖಡಕ್ ಖಾರ ಬೇಕು ಅವರಿಗೆ, ಪಾವ್ ಭಾಜಿ ಮಸಾಲ, ಚಾಟ್ ಮಸಾಲ, ಈ ತರದ್ದೆಲ್ಲ ಅವರಿಗೆಲ್ಲ ಸ್ವಲ್ಪ ಖಾರ ಜಾಸ್ತಿ ಮಾಡ್ತಾರೆ, ಅದಕ್ಕೆ ಬ್ಲೆಂಡ್ ಬೇರೆ. ಬ್ಲೆಂಡ್ ಇದು ನೋಡ್ರಿ, ಪ್ಯೂರ್ ತೇಜ ಪೌಡರ್ ಇದು, ಹೈ ಪಂಜೆನ್ಸಿ, ಟೀಕಾಲಾಲ್ ಅಂತ. ಎವರೆಸ್ಟ್ ಟೀಕಾಲಾಲ್, ಸೂಪು. ಓಕೆ, ಈ ತರದ್ದೆಲ್ಲ ನಿಮಗೆ ಟೇಸ್ಟ್ ಹೆಂಗ್ ಬೇಕೋ. ನೀವು ಚಿಕನ್ ತಿನ್ನೋರಾದ್ರೆ ಅವ್ರಿಗೊಂದು ಖಾರ, ಬರೀ ಪಾಯಸದ ಜೊತೆಗೆ ಅನ್ನ ಸಾಂಬಾರ್ ತಿನ್ನೋರಾದ್ರೆ ಅವ್ರಿಗೊಂದು ಖಾರ, ಉಪ್ಪಿಟ್ಟಿಗೆ ಹಾಕೋ ಖಾರ ಬೇರೆ, ಪಾವ್ ಭಾಜಿಗೆ ಹಾಕೋ ಖಾರ ಬೇರೆ, ಆ ಥರ ವೆರೈಟಿ ಟೇಸ್ಟ್ಗಳನ್ನ ಇದರಲ್ಲೇ ಇವು 2 ಮೆಣಸಿನ್ಕಾಯಿ ಬ್ಲೆಂಡಲ್ಲೇ ನಾವು ರೆಡಿ ಮಾಡ್ಬೇಕಲ್ಲ, ಯಾರ್ಯಾರಿಗೆ ಹೆಂಗ್ ಬೇಕು. ಇದು ಚಿಲ್ಲಿ ಫ್ಲೆಕ್ಸ್ ಅಂತ ಹೇಳಿ, ಪಿಜ್ಜಾ ಫ್ಲೆಕ್ಸ್ ಏನ್ ಸರ್ ಇದು? ಪಿಜ್ಜಾ ಫ್ಲೆಕ್ಸ್, ಅದೇ ಪಿಜ್ಜಾ ಮೇಲೆ ಹಾಕಿರ್ತಾರಲ್ಲ ಅದೇ ಇದು. ನೋಡಿ ಸ್ನೇಹಿತರೆ, ಪಿಜ್ಜಾ ಪುಡಿ, ಪಿಜ್ಜಾ ಮೆಣಸಿನಕಾಯಿ ಪುಡಿ. ಸೊ ದಟ್ ಇಸ್ ನಾಟ್ ಕೆಮಿಕಲ್ ಆಕ್ಚುಲಿ, ಇದೆ ಇದು ಪಿಜ್ಜಾ ಫ್ಲೆಕ್ಸ್. ಇದನ್ನ 2mm 3mm ಕಟಿಂಗ್ ಅಂತ ಹೇಳ್ತೀವಿ. ಮೆಣಸಿನ್ಕಾಯಿನ ತೊಟ್ಟು ತೆಗೆದು ಅದಕ್ಕೆ ಒಂದು ವೆರೈಟಿ ಇದೆ, ಸನಮ್ 4 ಅಥವಾ ಸೂಪರ್ 10 ಮೆಣಸಿನ್ಕಾಯಿನೇ ತಗೋಬೇಕು, ಎಂಡ್ ಆಫ್ 5 ಆ ಮೆಣಸಿನ್ಕಾಯಿನೇ ತಗೊಂಡು ಈ ತರ 2mm 3mm ಕಟಿಂಗ್ ಅಂತ ಮಾಡ್ತೀವಿ. ಓಕೆ, ಅದೇ ಇದು ಸೂಪರ್. ನೋಡಿ ನೀವು ತಿಂದಿರಲ್ಲ ಪಿಜ್ಜಾ, ಇನ್ನು ಪಿಜ್ಜಾ ತಿನ್ಬೇಕಾದ್ರೆ ಒಂದ್ಸಲ ಜೈ ಬಾಡಿಗೆ ಅನ್ಬಿಡ್ತೀನಿ. ಥ್ಯಾಂಕ್ ಯು, ಸೂಪರ್, ಗ್ರೇಟ್ ಸರ್. ಆಮೇಲೆ ಇನ್ನೊಂದು ಪ್ರಶ್ನೆ, ಈಗ ಉದಾಹರಣೆಗೆ ಇಲ್ಲಿ ಪುಡಿ 100% ಬರೀ ಮೆಣಸಿನಕಾಯಿ ಪುಡಿ ರೆಡಿ ಆಗಿದೆ. ಈಗ ನಮಗೆ ಬೇರೆ ಬೇರೆ ಬ್ರ್ಯಾಂಡ್ ಮಾರ್ತಾರಲ್ಲ, ಅವ್ರ ಅದಕ್ಕೆ ಏನಾದ್ರು ಬೇರೆ ಕೆಮಿಕಲ್ ಹಾಕಿರ್ತಾರ? ಏನು ಹಾಕಿರೋದು ಸರ್, ಇಟ್ಸ್ ಆಲ್ ಪ್ಯೂರ್ ಮೆಣಸಿನಕಾಯಿ ಪುಡಿ, ಆಲ್ ಪ್ಯೂರ್ ವೆರೈಟಿ. ಒನ್ಸ್ ಅಪಾನ್ ಎ ಟೈಮ್ 2006ಕ್ಕೆ ಪೂರ್ವದಲ್ಲಿ ಇಲ್ಲಿ ಸಾಕಷ್ಟು ಬಣ್ಣಗಳನ್ನ ಬಳಸ್ತಿದ್ರು. ರೇಡ್ ಆಯ್ತು ಅವಾಗ, ಬ್ಯಾಡಿಗೆ ಪೂರ್ತಿ ರೇಡ್ ಮಾಡಿದ್ರು ಹೆಲ್ತ್ ಡಿಪಾರ್ಟ್ಮೆಂಟ್ನವ್ರು. 2006-7ರಿಂದ ಈಚೆಗೆ ಯಾರು ಬಣ್ಣಗಳನ್ನ ಬಳಸ್ತಾ ಇಲ್ಲ. ಪ್ಯೂರ್ ವೆರೈಟಿ ಪೌಡರ್ ಸಿಗುತ್ತೆ, ರೇಟಿಗೆ ತಕ್ಕಂಗೆ ಮಾಲ್ ಕೊಡ್ತಾರೆ. ಸೊ ಈ ಬ್ರ್ಯಾಂಡ್ಗಳಿದಾರಲ್ಲ ಬೇರೆ ಕಡೆ ಹೊರಗಡೆ, ಈಗ ನಾವು ಬಳಸುವಂತ ಬ್ರ್ಯಾಂಡ್ಗಳು, ಅವರು ಅದು ಕೆಮಿಕಲ್ಸ್ ಅಥವಾ ಏನು ಹಾಕೋದಿಲ್ಲ. ಇದು ಆಯಿಲ್ 2 to 3% ಆಯಿಲ್ ಮಿಕ್ಸಿಂಗ್ ಗೆ ಈ ಟೈಪ್ ಕಲರ್ ಬರುತ್ತೆ. ಈ ಪೌಡರ್ ಇದೆ ಕಾಶ್ಮೀರಿ ಪೌಡರ್, ಇದು ಒಂದೇ. ಇದಕ್ಕೆ ಎಣ್ಣೆ ಹಾಕಿದೀವಿ,
ಇದಕ್ಕೆ ಯಾವ ಇನ್ನು ಎಣ್ಣೆ ಮಿಶ್ರಣ ಇಲ್ಲ. ವಿತೌಟ್ ಆಯಿಲ್ ಇದು. ಎಣ್ಣೆ ಯಾಕೆ ಹಾಕಿದ್ರೆ ಸರ್? ಕೆಲವೊಬ್ರು ಶೈನಿಂಗ್ ಬೇಕು, ಟೇಸ್ಟ್ ಬೇಕಂತ ಹೇಳ್ತಾರೆ. ಈ ಪಾರ್ಟಿಕಲ್ ಶೈನ್ ಆದ್ರೆ ಅದ್ರ ಕಲರೇ ಚೇಂಜ್ ಆಗುತ್ತೆ. ಆಯಿಲ್ ಕೆಲವೊಬ್ರು ಗಿರಾಕಿಗಳು ಕೇಳ್ತಾರೆ ಆಯಿಲ್ 2 to 3% ಆಯಿಲ್ ಹಾಕ್ತೀವಿ ನಾವು. ರುಚಿ ಹೌದು, change ರುಚಿ ಆಗುತ್ತೆ. ಚೇಂಜ್ ಆಗುತ್ತೆ, ಟೇಸ್ಟ್ ಚೇಂಜ್ ಆಗುತ್ತೆ, ಲುಕ್ ಚೇಂಜ್ ಆಗುತ್ತೆ. ಚೇಂಜ್ ಆಗುತ್ತೆ. ಸೊ ರೇಟ್ ಜಾಸ್ತಿ. ಸ್ವಲ್ಪ ರೇಟ್ ಜಾಸ್ತಿ ಆಗುತ್ತೆ. ಇದು ಮೇಕಪ್ ಮಾಡಿದ ಪೌಡರ್ ಅಂದ್ರೆ ಪಾರ್ಟಿಕಲ್ಸ್ ಎಣ್ಣೆ ಹಚ್ಚಿದಂಗೆ, ಹುಡುಗಿಗೆ ಶೃಂಗಾರ ಮಾಡ್ದಂಗೆ. ಇದು ಮೇಕಪ್ ಮಾಡಿದ ಪೌಡರ್, ಇದು ವಿತೌಟ್ ಮೇಕಪ್ ಪೌಡರ್. ಸಹಜ ಸುಂದರಿ, ಮೇಕಪ್ ಸುಂದರಿ. ಮತ್ತೆ ಮಹಾರಾಷ್ಟ್ರದಲ್ಲಿ ಹೆಚ್ಚಾಗಿ ವಡಾಪಾವ್ ಮಾಡ್ತಾ ಇದಾರಲ್ಲ, ವಡಾಪಾವ್ ಮಸಾಲ ಅಂತ ಇದು ಕೋರ್ಸ್ ಪೌಡರ್. ಅಂದ್ರೆ ಉಲ್ಟಿರುತ್ತೆ, ರಫ್ ಇರುತ್ತೆ. ನೈಸ್ ಪೌಡರ್ ಅಲ್ಲ ಇದು. ರಫ್. ಓಕೆ. ಸೊ ಅವ್ರಿಗೆ ಇದು ಕಳಿಸ್ತಾರೆ. ಇದು 2 to 3% ಆಯಿಲ್ ಮಿಕ್ಸ್ ಮಾಡಿ ಈ ಟೈಪ್ ಕಲರ್ ಮಾಡುತ್ತೆ. ಸೊ ಆಯಾ ಪ್ರಾಂತ್ಯ, ಆಯಾ ರಾಜ್ಯ, ಆಯಾ ನಗರ, ಆಯಾ ಜನರ ಟೇಸ್ಟು, ಆಯಾ ಜನರ ಆಹಾರ ಎಲ್ಲದ್ರ ಮೇಲೆ ಪೌಡ್ರು ಮಿಕ್ಸಿಂಗು ಬ್ಲೆಂಡು ಚೇಂಜ್ ಆಗುತ್ತೆ. ಎಸ್. ಈಗ ಗುಲ್ಬರ್ಗಾ ಸೈಡ್ ಸ್ವಲ್ಪ ಖಾರ ಜಾಸ್ತಿ ತಿಂತಾರ, ಅವ್ರಿಗೆಲ್ಲ ತೇಜ ವೆರೈಟಿನೇ ಜಾಸ್ತಿ ಹೋಗುತ್ತೆ. ಹೇಗೆ ಹಾಕ್ಬೇಕು ಅವ್ರಿಗೆ? ಹೌದು. ನಾನು ಸಾಕಷ್ಟು ಟಿವಿ ಇಂಟರ್ವ್ಯೂಸ್ ಕೊಟ್ಟಿದ್ದೀನಿ ರೀ. ಇಷ್ಟು ಇನ್ ಡೆಪ್ತ್ ಯಾರಿಗೂ ಕೊಟ್ಟಿಲ್ಲ ನಾನು. ನೀವೇ ಇಷ್ಟು ಡೆಪ್ತ್ ಕೇಳಿರೋದು. ಅಲ್ಲ, ಯಾಕಂದ್ರೆ ಇದು ಯೂಟ್ಯೂಬ್ ಅಲ್ಲ ಸರ್, ಇದು ನ್ಯೂಸ್ ಅಲ್ಲ, ಯೂಟ್ಯೂಬ್ ಸರ್. ಇದು ಅಂದ್ರೆ ಇದು ಡಾಕ್ಯುಮೆಂಟ್ರಿ. ಇದು ಅದೇ ಇದು ಇದಲ್ಲ, ಏನೋ ನ್ಯೂಸ್ ಕಂಟೆಂಟ್. ನೋಡ್ರಿ, ಕಲರ್ ಇದ್ರೆ ನಿಮಗೆ ಹಿಂಗ್ ಉಳಿದು ಬಿಡ್ಬೇಕು. ತೊಳೆದ್ರೆ ಇಲ್ಲಿ ಉಳಿತಾ ಇಲ್ಲ ನೋಡ್ರಿ, ಹಿಂಗ್ ನೀರ್ ಹಾಕಿ ತೊಳೆದ್ರೆ ಹೋಗ್ಬಿಡ್ಬೇಕು, ಕಲರ್ ಇಲ್ಲ. ಸೊ ಕೆಮಿಕಲ್ ಉಳಿಯುತ್ತೆ. ಕೆಮಿಕಲ್ ಆದ್ರೆ ನಿಮಗೆ ಕೈಯೆಲ್ಲ ರೆಡ್ ಆಗುತ್ತೆ. ಓಕೆ ಸರ್, ದೆನ್ ಐ ಹ್ಯಾವ್ ಎ ಡೌಟ್. ಈಗ ನಾವು ಈ ಕೆಲವು ರೆಸ್ಟೋರೆಂಟ್ಸ್ ಹೋಗ್ತೀವಿ, ಬೆಂಗಳೂರು ಇಟ್ಕೊಳ್ಳಿ. ಈಗ ನಮ್ಮ ಫ್ಯಾಮಿಲಿ ಜೊತೆಗೆ ವೀಕೆಂಡ್ ಎಲ್ಲ ರೆಸ್ಟೋರೆಂಟ್ಗೆ ಹೋದೆ, ಅಲ್ಲಿ ಹೋಗಿ ಇದು ಊಟ ಮಾಡಿದೆ ಎಲ್ಲ ನೈಟ್ ಅಲ್ಲಿ. ಕೈ ಕೆಂಪಾಗುತ್ತೆ ನಿಮಗೆ. ಊಟ ಮಾಡಿ ಕೈ ತೊಳೆದ್ರೆ ಕೈ ಕೆಂಪಿರುತ್ತೆ. ವಾಟ್ ಇಟ್ ಇಸ್? ಇಟ್ ಇಸ್ ಅ ಕಲರ್. ಅದು ಬ್ಯಾಡಗಿ ಪ್ರಾಡಕ್ಟ್ ಅಲ್ಲ, ಅದು ಬೆಂಗಳೂರವರು ಚೆನ್ನೈ ಅವರು ಯಾರೋ ಮಾಡಿರೋ ಪ್ರಾಡಕ್ಟ್ ಅದು. ಸೊ ಈ ತರದ ಅಡಲ್ಟ್ರೇಟೆಡ್ ಪ್ರಾಡಕ್ಟ್ಸ್ ಇದಾವೆ. ನಮ್ಮ ಬ್ಯಾಡಗಿಂದ ಯಾವ್ದು ಆ ತರ ನೋಡ್ರಿ, ಕೈ ಕ್ಲೀನ್ ಆಗುತ್ತೆ. ಕ್ಲೀನ್ ಇಷ್ಟಪ್ಪ ನೋಡಿ, ಏನು ಇಲ್ಲ, ಕೆಮಿಕಲ್ ರೆಸಿಡಿಯಲ್ ಪಾರ್ಟಿಕಲ್ ಏನು ಇಲ್ಲ, ಕಲರ್ ಇಲ್ಲ, ಎಂಥದ್ದಿಲ್ಲ. ನಿಮಗೆ ನಮ್ಮ ಕೆಲವೊಂದು ಕಲರ್ನ ನೀವು ಟೆಸ್ಟ್ ಮಾಡ್ಬೇಕಂತಂದ್ರೆ ಮೆಣಸಿನ್ಕಾಯಿ ಖಾರದ ಪುಡಿನ ನೀರಲ್ಲಿ ಹಾಕ್ತಾರೆ. ಗ್ಲಾಸಲ್ಲಿ ನೀರು ಹಾಕಿ, ನೀರಲ್ಲಿ ಪೌಡ್ರ್ ಹಾಕಿಬಿಟ್ರೆ ಪೌಡ್ರ್ ಪಾಟ್ ಎಲ್ಲ ಕೆಳಗೆ ಕೂತ್ಕೊಳ್ಳುತ್ತೆ, ಕಲರ್ ನೀರೆಲ್ಲ ಕಲರ್ ಆಗುತ್ತೆ. ನಮ್ಮ ಒರಿಜಿನಲ್ ಪೌಡ್ರ್ ಇದ್ರೆ ನೀಟಾಗಿ ಎಲ್ಲ ಕೆಳಗೆ ಕೂರುತ್ತೆ, ಮೇಲೆ ಕ್ಲಿಯರ್ ನೀರಿರುತ್ತೆ. ಡೆಮೋ ತೋರಿಸಿ ಸರ್, ಡೆಮೋ ನೋಡೋಣ. ಸ್ನೇಹಿತರೆ, ನೀವು ಇಲ್ಲಿ ನೋಡ್ತಾ ಇದ್ರಲ್ಲ, ಇದು ಪಾಟೀಲ್ ಅಂಡ್ ಸುಂಕಾಪುರ್ ಚಿಲ್ಲಿ ಪೌಡರ್ ಇಂಡಸ್ಟ್ರಿ. ಇದು ಬ್ಯಾಡಗಿ, ಇದು ವರ್ಲ್ಡ್ ಫೇಮಸ್ ಬ್ಯಾಡಗಿ ಟೌನ್. ಇದು ಇಲ್ಲಿ ನೀವು ಅವಾಗಲೇ ನೋಡ್ತಾ ಇದ್ರಿ, ಮೆಣಸಿನ್ಕಾಯಿ ಪುಡಿ ಆಗ್ತಿತ್ತಲ್ಲ, ಅದು ಒಂದು ಟ್ರೆಡಿಷನಲ್ ದೇಸಿ ಮೆಥಡಲ್ಲಿ 3 ಹಂತ ಇತ್ತು. ಅದಕ್ಕೆ ಮೊದಲು ಮೆಣಸಿನ್ಕಾಯಿ ಹಾಕಬೇಕು, ಅದು ದಪ್ಪ ಪುಡಿ ಆಗುತ್ತೆ, ಮತ್ತೆ ಹಾಕಬೇಕು ಹೀಗೆಲ್ಲ ಇತ್ತು. ಇಲ್ಲಿ ಹಾಗಲ್ಲ, ಇದು ಮೆಕನೈಸ್ಡು ಮತ್ತು ಆಟೋಮೇಟೆಡ್, ಇವತ್ತಿನ ಟ್ರೆಂಡ್ ಇರುವಂಥ ಮಷಿನ್ ಇದು. ಇಲ್ಲಿ ಒಂದ್ಸಲ ಮೆಣಸಿನ್ಕಾಯಿ ಹಾಕ್ಬಿಟ್ರೆ ಡೈರೆಕ್ಟ್ ಪೌಡ್ರೇ ಬಂದ್ಬಿಡುತ್ತೆ ಕೈಗೆ. ಹೇಗೆ ಅಂತ ನಮ್ಮ ಸರ್ ತೋರಿಸ್ತಾರೆ. ರಾಜಣ್ಣ ಅವರೇ, ಬನ್ನಿ. ಯಾರಿದು ಮಿಲ್ಲ? ಇದು ಸುಂಕಾಪುರ್ ಅಂಡ್ ಪಾಟೀಲ್ ಪ್ರಾಡಕ್ಟ್ಸ್ ಅಂತೇಳಿ. ಮೊದಲ ಹಳೆಯ ಕಾಲದ ಪದ್ಧತಿಯಂತೆ ಪೌಡರ್ ಮಾಡುವ ಪದ್ಧತಿ. ಇದು ಹೈಟೆಕ್ನಾಲಜಿ ಅಂತ ಮಾಡಿರೋದು. ಇಲ್ಲಿ ಹಾಕೋದು, ಇಲ್ಲಿ ಹಾಕೋದು, ಪುಡಿ ಹಾಕೋ ಜಾಗ ಇದು ಇಲ್ಲ. ಇಲ್ಲಿ ಬಂದ್ಮೇಲೆ ಕ್ಲೀನಿಂಗ್ ಆಗುತ್ತೆ ಫಸ್ಟ್. ಕ್ಲೀನಿಂಗ್ ಇದು. ಅದು ಲೋ ಕ್ವಾಲಿಟಿ ಪೌಡರ್, ಅದು ಯಾವ ಬಣ್ಣ ಇಲ್ಲ ಎಂಥದಿಲ್ಲ. ಅಂಡ್ ಇಲ್ಲಿ ಏನಾಗುತ್ತೆ ಅಂದ್ರೆ, ಇಲ್ಲಿ ಬಂದ್ಮೇಲೆ ಇಲ್ಲೆಲ್ಲ ನಿಮಗೆ ಕಲ್ಲು ಪಾಟ್ ಇದ್ರೆ, ಕಬ್ಬಿಣದ ಪೀಸ್ ಇದ್ರೆ ಎಲ್ಲನೂ ಇಲ್ಲಿ ಸಕ್ ಮಾಡ್ತದೆ. ಡಸ್ಟು, ಆಮೇಲೆ ಖಾಲಿ ಚೀಲದ ಗುಂಜು ಎಲ್ಲನೂ ತೋರಿಸ್ತೀನಿ. ಕ್ಲೀನಿಂಗ್ ಇಲ್ಲಿ ಹಾಕಿದ್ರೆ ಮುಗೀತು, ಮ್ಯಾನ್ಯುವಲ್ ಕೆಲಸ ಮುಗೀತು. ಇಲ್ಲಿಗೆ ಮನುಷ್ಯರಿಲ್ಲ. ಇಲ್ಲಿ ಡಸ್ಟು, ಆಮೇಲೆ ಗೋಣಿ ಚೀಲದ ಗುಂಜು, ಮಣ್ಣು, ಮಸಿ ಎಲ್ಲ ಇಲ್ಲಿ ಬಂದ್ಬಿಡುತ್ತೆ. ಮೊದಲಿಗಾದ್ರೆ ಈ ಕ್ಲೀನಿಂಗ್ ನಡೀತಾ ಇರಲಿಲ್ಲ, ಇದನ್ನೆಲ್ಲ ನಾವು ತಿಂತಾ ಇದ್ವಿ. ಈಗ ಇದನ್ನೆಲ್ಲ ತೆಗೆದು ಬಿಟ್ಟು ಪೌಡರ್ ಮಾಡ್ತೀವಿ. ಬಟ್ ಈ ಕಸದಲ್ಲಿ ಸ್ವಲ್ಪ ಮೆಣಸಿನಕಾಯಿ ಇದೆ, ಇದೆ ಪುಡಿನೂ ಇದೆ. ಅದನ್ನ ತೆಗೆದೇ ಬಿಡ್ತೀವಿ, ವೇಸ್ಟ್ ಅದು. ಫ್ರೀ ಕಟರ್. ಫಸ್ಟ್ ಕಟಿಂಗ್ ಇಲ್ಲೇ ಆಗುತ್ತೆ. ಅಲ್ಲಿ ಏನ್ ಮಾಡ್ತಿದ್ವಿ, ಒಂದ್ ಕಡೆ ಹಾಕಿ ಅಲ್ಲಿಂದ ಸೆಕೆಂಡು ಹಂಗೆಲ್ಲ ಆಗ್ತಿತ್ತು. ಇಲ್ಲಿ ಎಲ್ಲೂ ಮ್ಯಾನ್ಯುಯಲ್ ಆಪರೇಷನ್ಸ್ ಇಲ್ಲ, ಇಲ್ಲಿ ಫ್ರೀ ಕಟಿಂಗ್. ಅದರಲ್ಲಿ ಡಸ್ಟ್ ಎಲ್ಲ ತೆಗೆದಿದ್ದು ಮೆಣಸಿನ್ಕಾಯಿ ಇಲ್ಲಿ ಬಂದ್ಬಿಡುತ್ತೆ. ಇದು ಡಸ್ಟ್ ಫ್ರೀ ಚಿಲ್ಲಿ. ಇದು ಸೆಕೆಂಡ್ ಫಿಲ್ಟ್ರೇಷನ್. ಅಲ್ಲಿಂದ ಏನಾದರೂ ಪಾಸ್ ಆಗಿದ್ರೆ ಇದು ವೇಸ್ಟ್. ಇದು ಕೂಡ ವೇಸ್ಟೇ. ಹೌದು, ನೋಡ್ಬೋದು. ಖಾರದ ಪುಡಿನೇ, ಅದರಲ್ಲಿ ಸ್ವಲ್ಪ ಪಾಟ್ ಗುಂಜು ಅದೆಲ್ಲ ಇರುತ್ತೆ, ಅದು ಕೂಡ ಸೆಪರೇಟ್ ಆಗ್ಬಿಡುತ್ತೆ. ವ್ಯಾಕ್ಯೂಮ್ ಪಂಪಲ್ಲಿ ಇಲ್ಲಿಗೆ ಸಾಕಾಗುತ್ತೆ. ಥರ್ಡ್ ಗ್ರೈಂಡಿಂಗ್. ಆಯಿಲ್ ಹಾಕೋದಿಲ್ಲ, ಆಯಿಲ್ ಹಾಕೋದೆಲ್ಲ ಇಲ್ಲೇ.
ಇಲ್ಲಿ ಬ್ಲೆಂಡ್ಸ್ ಮಾಡ್ಬೋದು ಮತ್ತೆ ನೀವು ಬೇಕಂದ್ರೆ. ನಿಮಗೆ ಸ್ವಲ್ಪ ಖಾರದ್ದು ಕಲರದ್ದು ಏನಾದ್ರೂ ಇದ್ರೆ ಅದನ್ನು ಬ್ಲೆಂಡ್ ಮಾಡ್ಬೋದು. ಚಟ್ನಿ ಮೆಣಸಿನ್ಕಾಯ್ದು ಪೌಡ್ರ್ ಬೇರೆ, ಖಾರದ್ದು ಬೇರೆ, ಯಾವ್ದಾವ್ದು ಎಷ್ಟೆಷ್ಟು ಬೇಕೋ ಅದನ್ನು ಬ್ಲೆಂಡ್ ಮಾಡ್ಬೋದು. ಬ್ಲೆಂಡರ್ಸ್ ಇವೆಲ್ಲ. ಆಯಿಲ್ ಮಿಕ್ಸಿಂಗ್ ಬೇಕಂದ್ರೆ ಇಲ್ಲಿ ಆಯಿಲ್ ಹಾಕಿದ್ರೆ ಅದೇ ತಗೊಳುತ್ತೆ. ಎಣ್ಣೆ ಇದೆ 2% 3% ಎಷ್ಟು ಬೇಕಲ್ಲ ಅಷ್ಟರಲ್ಲಿ ಹಾಕಿರ್ತಾರೆ, ಅದೇ ತಗೊಳುತ್ತೆ. ಇಲ್ಲಿ ಬಂತು ಹೊರಗಡೆ ತೋರಿಸಿ ಬನ್ನಿ. ದಿಸ್ ಇಸ್ ಫೈನಲ್ ಪ್ರಾಡಕ್ಟ್. ಒಂದ್ಸಲ ಅಲ್ಲಿ ತಗೊಂಡೋಗಿ ಮೆಣಸಿನ್ಕಾಯಿನ ಹಾಕ್ಬಿಟ್ರೆ ಅದು ಕ್ಲೀನಿಂಗ್ ಇಂದ ಶುರುವಾಗಿ ಫೈನಲ್ಗೆ ಪೂರ್ತಿ ಫೈನಲ್ ಪುಡಿ ಬರೋವರೆಗೂ ಮನುಷ್ಯರ ಆಪರೇಷನ್ ಇಲ್ಲ. ರೆಡಿ ಪ್ರಾಡಕ್ಟ್. ಅಲ್ಲಿ ಹಾಕಕ್ ಜನ ಬೇಕು, ಹಿಡ್ಕೊಳಕ್ ಜನ ಬೇಕು ಅಷ್ಟೇ. ಇದು ಪ್ಯಾಕಿಂಗ್ ಅಂಡ್ ಡಿಸ್ಪೋಸಲ್. ಸೊ ಅಲ್ಲಿ ತುಂಬಿಕೊಂಡ್ರು ಇಲ್ಲಿಗೆ ನಿಟ್ ಮಾಡಿದ್ರು, ಲಾರಿ ಬರುತ್ತೆ, ಲೋಡ್ ಮಾಡಿ ಕಳಿಸ್ಬಿಡೋದು. ಇಷ್ಟು ಎಷ್ಟಾಗುತ್ತೆ ಪ್ರೋಸೆಸ್? ನಿಮಗೆ 10 ಟನ್ ರೆಡಿ ಆಗೋದಕ್ಕೆ ಇವರಲ್ಲಿ ಒಂದು ದಿವಸಕ್ಕೆ 20 ಟನ್ ರೆಡಿ ಮಾಡ್ಬೋದು. ಒಂದು ದಿವಸಕ್ಕೆ 24 ಅವರ್ಸ್ಗೆ 20 ಟನ್ ರೆಡಿ ಆಗುತ್ತೆ ಇಲ್ಲಿ. ಅಲ್ಲಿ ಒಂದು ದಿನಕ್ಕೆ 2 ಟನ್ ಅಥವಾ 3 ಟನ್. ಅಲ್ಲಿ ನೀವು ತೋರಿಸಿದ್ನಲ್ಲ ಅಲ್ಲಿ ಹಳೆ ಮಷೀನ್ ಒಂದು ದಿವಸಕ್ಕೆ 2 ಟನ್ ಆಗುತ್ತೆ. ಅಲ್ಲಿ 2 ರಿಂದ 3 ಟನ್, 20 ಟನ್ ಆಗುತ್ತೆ. 10 ಟೈಮ್ಸ್. ಅಂಡ್ ನೋ ಮ್ಯಾನ್ ಪವರ್, ಆಲ್ ಆಟೋಮೈಸ್ಡ್. ಅಂದ್ರೆ ಈ ಇಡೀ ಬ್ಯಾಡಗಿಯ ಪಾಪ್ಯುಲೇಷನ್ ಬಹುತೇಕರು ನಂಬ್ಕೊಂಡಿರೋದು ಈ ಮೆಣಸಿನಕಾಯಿ. ಹೌದು, ಈ ಮೆಣಸಿನಕಾಯಿ ಬಿಟ್ರೆ ಬೇರೆ ಏನು ಕೆಲಸನೇ ಗೊತ್ತಿಲ್ಲ ನಮಗೆ. ಬ್ಯಾಡಿಗೆ ಇನ್ನೊಂದು ಪರ್ಯಾಯ ಹೆಸರು ಮೆಣಸಿನಕಾಯಿ. ಮೆಣಸಿನಕಾಯಿ ಅಂದ್ರೆ ಬ್ಯಾಡಿಗೆ. ಇದನ್ನ ಬಿಟ್ರೆ ನಮಗೊಂದು ಬದನೆಕಾಯಿನೂ ತಗೊಳಕ್ ಬರಲ್ಲ. ಬಟ್ ಇಲ್ಲಿ ಏನ್ ತರಕಾರಿ ಏನ್ ಬೆಳಿತಾರೆ ಇಲ್ಲಿ ಸುತ್ತ ನಮಗೆ ಮೆಕ್ಕೆಜೋಳ, ಹತ್ತಿ, ಸೂರ್ಯಕಾಂತಿ, ಶೇಂಗಾ ಬೆಳೀತಾರೆ. ಉಳಿದವರೆಲ್ಲ ಇದು ಈ ಕೆಲಸದಲ್ಲಿ ಇರ್ತಾರೆ, ಈ ಕೆಲಸಕ್ಕೆ ಬರ್ತಾರೆ. ಆ್ಯಂಡ್ ನಮಗೆ ನಮ್ಮ ಕೆಲಸಗಾರ ಸಾಕಾಗೋದಿಲ್ಲ. ಸುತ್ತಮುತ್ತಲ ಹಳ್ಳಿಯಿಂದ ಸುಮಾರು ಒಂದು 30 ರಿಂದ 50 ಕಿಲೋಮೀಟರ್ ಆಚೆಯಿಂದನೂ ನಮಗೆ ಕೆಲಸಗಾರ ಬರ್ತಾರೆ ಇಲ್ಲಿ. ಸ್ನೇಹಿತರೆ, ನೀವು ಇಲ್ಲಿ ಗಮನಿಸ್ತಾ ಇರೋದು ಏನು ಗೊತ್ತಾ, 4 ಮೆಣಸಿನ್ಕಾಯಿಗಳನ್ನ ಎಲ್ಲರೂ ಕಾರ್ ಒಳಗಡೆ ಅವ್ರವ್ರ ಮನೆ ದೇವ್ರನ್ನ ಇಟ್ಕೋತಾರಲ್ಲ, ನಮ್ಮ ರಾಜಣ್ಣವರು ಮೆಣಸಿನ್ಕಾಯಿ ಇಟ್ಕೊಂಡವ್ರೆ. ಯಾಕೆ ಗೊತ್ತಾ, ಅವ್ರ ಮನೆ ದೇವರೇ ಮೆಣಸಿನ್ಕಾಯಿ. ಹೌದು ಅಲ್ವಾ ಸರ್? ಕರೆಕ್ಟ್ ಹೌದಲ್ವಾ? ಹೌದು. ನಮಗೆ ಅನ್ನ ಹಾಕೋದು ತಾಯಿನೇ ಅದೇ, ದೇವರು ಅದೇ ನಮಗೆ. ಕರೆಕ್ಟ್. ಹಾಗಾಗಿ ಮೆಣಸಿನ್ಕಾಯಿನ ದೇವರ ತರ ಇಟ್ಕೊಂಡಿದ್ದಾರೆ. ಗಣೇಶನ ಆಮೇಲೆ ಪಕ್ಕದಲ್ಲಿ ಆರಾಮಾಗಿ ಗಣೇಶ ಮೂರ್ತಿಯವ್ರೆ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು. ಪುಸ್ತಕಗಳನ್ನ ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.